ಮೈಲಾರ ಲಿಂಗೇಶ್ವರನ ದೇವರ ಕಾರಣಿಕ ಅಂದ್ರೆ ವರ್ಷದ ಭವಿಷ್ಯವಾಣಿ ಅಂತಾನೆ ಫೇಮಸ್. ಭರತ ಹುಣ್ಣಿಮೆಯಾಗಿ 3 ದಿನಕ್ಕೆ ನಡೆಯುವಂತಹ ವರ್ಷದ ದೈವವಾಣಿ ಕೇಳೋಕೆ ಲಕ್ಷಾಂತರ ಜನರು ಆಗಮಿಸ್ತಾರೆ. ಈ ಬಾರಿಯ ಮೈಲಾರ ಲಿಂಗೇಶ್ವರನ ಕಾರಣಿಕ ಭವಿಷ್ಯವಾಣಿ ಏನ್ ಹೇಳಿದೆ, ರಾಜ್ಯದಲ್ಲಿ ಏನಾಗಲಿದೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ತುಂಬಿದ ಕೊಡ ತುಳುಕಿತ್ತಲೇ ಪರಾಕ್. ಮೈಲಾರ ಲಿಂಗೇಶ್ವರ ಸನ್ನಿಧಿಯಲ್ಲಿ ಕಾರ್ಣಿಕ ನುಡಿ. ಮಳೆ ಬೆಳೆ ಸಮೃದ್ಧಿಯಾಗುವ ಸೂಚನೆ. ಕಿಕ್ಕಿರಿದು ಸೇರಿರೋ ಜನರ ದಂಡು, ಮೊಳಗಿರೋ ಡಮರುಗದ ಸದ್ದು, ಮೆರವಣಿಗೆಯಲ್ಲಿ ಬರ್ತಿರೋ ಗೊರವಪ್ಪ, ಬಿಲ್ಲನೇರಿ ಸದ್ದಲೆ ಅನ್ನುತ್ತಲೇ ಕಾರ್ಣಿಕ ನುಡಿದ ಗೊರವಯ್ಯ. ಇದೆಲ್ಲ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮೈಲಾರದಲ್ಲಿ ಕಂಡುಬಂದ ದೃಶ್ಯಗಳು. ಮೈಲಾರ ಲಿಂಗೇಶ್ವರ ಜಾತ್ರೆಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. 100 ವರ್ಷಗಳ ಇತಿಹಾಸವನ್ನ ಹೊಂದಿರೋ ಮೈಲಾರಲಿಂಗನ ಕಾರಣಿಕ ದೇಶದ ಭವಿಷ್ಯವಾಣಿ ಅಂತಾನೆ ಪ್ರಸಿದ್ಧಿ. ಪ್ರತಿ ವರ್ಷ ಭರತ ಹುಣ್ಣಿಮೆಯಾದ 3 ದಿನಕ್ಕೆ ವರ್ಷದ ದೈವವಾಣಿಯನ್ನ ನುಡಿಯಲಾಗುತ್ತದೆ. ಮೈಲಾರದ ಡೆಂಕನ ಮರಡಿಯಲ್ಲಿ ಲಕ್ಷಾಂತರ ಭಕ್ತರ ಮಧ್ಯೆ ಆಗಮಿಸಿದ ರಾಮಪ್ಪ ಗೊರವಯ್ಯ ಸ್ವಾಮಿ 15 ಅಡಿ ಎತ್ತರದ ಬಿಲ್ಲನ್ನೇರಿದ್ರು. ಗೊರವಯ್ಯ ತುಂಬಿದ ಕೊಡ ತುಳುಕಿತಲೆ ಪರಾಕ್ ಅನ್ನೋ ದೈವವಾಣಿ ನುಡಿದ್ರು. ಈ ಬಾರಿ ರೈತರಿಗೆ ಹಾಗೂ ದೇಶಕ್ಕೆ ಮಳೆ ಬೆಳೆ ಸಮೃದ್ಧಿಯಾಗಲಿದೆ, ರಾಜ್ಯಕ್ಕೆ ಉತ್ತಮ ಬೆಳೆಯಾಗಲಿದೆ ಅಂತ ಕಾರ್ಣಿಕ ವಿಶ್ಲೇಷಣೆ ಮಾಡಲಾಗುತ್ತಿದೆ. ವರ್ಷದ ಭವಿಷ್ಯವಾಣಿ ಅಂತಲೇ ನಂಬಿಕೊಂಡು ಬಂದಿರೋ ಕಾರ್ಣಿಕ ವಾಣಿ ಕೇಳಲು ಕೇವಲ ರಾಜ್ಯ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳ ಸಾವಿರಾರು ಜನರು ಆಗಮಿಸಿರ್ತಾರೆ. ಸಂಜೆಯಾಗುತ್ತಿದ್ದಂತೆ ಕಾರ್ಣಿಕ ನುಡಿಯೋ ಡೆಂಕನ ಮರಡಿ ಜನರಿಂದ ತುಂಬಿ ತುಳುಕುತ್ತದೆ. ಸುಮಾರು ವರ್ಷಗಳಿಂದ ರೈತರು ಮೈಲಾರಲಿಂಗೇಶ್ವರ ದೇವರ ಕಾರ್ಣಿಕವನ್ನ ಕೇಳಿ ಮಳೆ ಬೆಳೆ ನಿರ್ಧರಿಸುತ್ತಾರೆ. ಈ ವರ್ಷ ರಾಜ್ಯದಲ್ಲಿ ಉತ್ತಮ ಮಳೆಯಾಗಲಿದೆ. ಈ ಬಾರಿ ದೈವ ವಾಣಿಯು ತುಂಬಿದ ಕೊಡ ತುಳುಕಿತ್ತಲೆ ಪರಾಕ್ ಅನ್ನೋ ವಾಣಿಯಿಂದ ರಾಜ್ಯ ಮತ್ತು ದೇಶದಲ್ಲಿ ಮಳೆ ಹಾಗೂ ಬೆಳೆಗಳು ಸಮೃದ್ಧವಾಗಲಿದೆ ಎಂದು ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ವಿಶ್ಲೇಷಿಸಿದ್ದಾರೆ. ಈ ವರ್ಷದ ಕಾರಣಿಕ ತುಂಬಿದ ಕೊಡ ತುಳುಕಿತ್ತಲೆ ಪರಾಕ್ ಅಂತಕ್ಕಂಥದ್ದಾಗಿದೆ. ತುಂಬಿದ ಕೊಡ ಅಂತಂದ್ರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಶುಭಕರವಾಗಿರ್ತಕ್ಕಂಥದ್ದು. ಇಲ್ಲಿ ಅರ್ಧ ಕೊಡ ಇದ್ರೆ ಮಾತ್ರ ತುಳುಕಿದ್ರೆ ವ್ಯತ್ಯಾಸ ಆಗುತ್ತೆ. ತುಂಬಿದ ಕೊಡ ತುಳುಕಿತ್ತಲೆ ಅಂದ್ರೆ ವಿಪರೀತವಾಗಿ ಮಳೆ ಬೆಳೆ ಸಮೃದ್ಧಿಯಾಗಿ ರೈತ ಹರ್ಷವಾಗಿರ್ತಾನೆ. ಎಲ್ಲಾ ರಾಜ್ಯದ ತುಂಬಾ ಇತರ ರಾಜ್ಯದಲ್ಲಿ ದೇಶದಲ್ಲಿ ಸುಭಿಕ್ಷೆ ಆಗಿರ್ತಕ್ಕಂಥ ಒಂದು ಕಾಲ ಬರುತ್ತೆ ಅಂತಕ್ಕಂಥದ್ದು ಈ ಸಂದೇಶದಿಂದ ಈ ಒಂದು ನಮ್ಮ ನಾಡು ನುಡಿ ಆಮೇಲೆ ಮಳೆ ಬೆಳೆ ರಾಜಕೀಯ ವಿಚಾರವಾಗಿ ಅತ್ಯದ್ಭುತವಾದಂತ ಕಾಣಿಕೆಯನ್ನು ನಮ್ಮೆಲ್ಲ ಭಕ್ತ ಸಮೂಹಕ್ಕೆ ದಯಪಾಲಿಸಿದಂತ ಗೊರವರು ಮತ್ತು ಮೈಲಾರಲಿಂಗೇಶ್ವರ ದೇವರ ಒಂದು ಆಶೀರ್ವಾದ ನಮ್ಮೆಲ್ಲ ಭಕ್ತಾದಿಗಳಲ್ಲಿ ಇರಲಿ ಅಂತ. ಒಟ್ನಲ್ಲಿ ಈ ವರ್ಷದ ಕಾರ್ಣಿಕವಾಣಿ ಆಲಿಸಿದ ಜನರು ರೈತರಿಗೆ ಉತ್ತಮವಾಗಲಿದೆ ಅನ್ನೋ ಸಂದೇಶ ಕೇಳಿ ತಮ್ಮ ಊರಿನ ಕಡೆ ಭಕ್ತರು ಹೆಜ್ಜೆ ಹಾಕಿದ್ರು. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.